ವೆಲ್ಕಮ್ ಟು ನ್ಯೂ ವಿಡಿಯೋ ಗಾಯ್ಸ್. ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಯಾವ ರೀತಿ ಇರುತ್ತೆ. ಇವಾಗ ನಾವು ನಮ್ಮ ಸಿದ್ದಣ್ಣ ಅವ್ರ ಮನೆಗೆ ಬಂದ ಊಟಕ್ಕೆ, ನಮ್ಮ ಸಿದ್ದಣ್ಣ ಅವರ ಮನೆಯಲ್ಲಿ ಬಂದು ಊಟ ಎಲ್ಲ ಮಾಡಿಕೊಂಡು ಇವಾಗ ಹೋಗಬೇಕು. ಬನ್ನಿ ಹೇಗಿರುತ್ತೆ ಬೈಕ್ ರೈಡು, ಮಿಲ್ಸ್ದು ಎಲ್ಲ ತೋರಿಸ್ತಾ ಹೋಗ್ತೀನಿ. ಇನ್ನೂ ಸುಮಾರು ಜನ ಬಂದು ಸೇರೋರು ಇದ್ದಾರೆ. ಬನ್ನಿ ಯಾರ್ಯಾರು ಸೇರ್ತಾರೆ ಏನೇನು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ಎಷ್ಟು ಜನ ಹೋಗ್ತಿರೋದು ಅಂತ. ಅಣ್ಣ ಅಲ್ಲಿ ಮನೆಯಿಂದ ರೆಡಿಯಾಗಿ ಬತ್ತವ್ರೆ ಅವ್ರ ಮಗ, ಇವನು ನಮ್ಮ ಅವಿನಾಶು. ಬನ್ನಿ ಇನ್ನೂ ಸುಮಾರು ಜನ ಬರೋರಿದ್ದಾರೆ. ಬನ್ನಿ ಅಲ್ಲಿ ಹೋದ್ಮೇಲೆ ಪರಿಚಯ ಮಾಡಿಸ್ತೀನಿ. ಈಗ ಹೋಗೋಣ, ಬೇಗ ಟೈಮ್ ಆಗ್ಬಿಟ್ಟಿದೆ. ಸಿದ್ದಣ್ಣ ನೋಡಿ ಇಲ್ಲಿ ಹತ್ರದಿಂದ ಬತ್ತವ್ರೆ. ಇವಾಗ ಸದ್ಯಕ್ಕೆ ಟಿ ನರಸೀಪುರ ರೋಡ್ ಹೋಗ್ತಾ ಇದೀವಿ. ಇವಾಗ ಅಲ್ಲೇ ಇನ್ನೊಂದು ಗಾಡಿ ಬಂದು ನಮ್ಮ ಜೊತೆಗೆ ಜಾಯ್ನ್ ಆಯ್ತು. ಇವಾಗ ಸದ್ಯಕ್ಕೆ ನಾವು ಡಿ ಬಾಸ್ ಅವರ ಫಾರ್ಮ್ ಹೌಸ್ ಹತ್ರ ಬಂದ್ರು. ಇನ್ನು 2 ಗಾಡಿ ಚೇಂಜ್ ಮಾಡೋಕ್ಕಾಗಿಲ್ಲ ನಮ್ಮ ಸ್ಪ್ಲೆಂಡರ್ ಗಾಡೀಲಿ. ನಮ್ಮ ಸಿದ್ದಣ್ಣ ಡಿ ಬಾಸ್ ಅವ್ರದ್ದು ಅಂತ ತೋರಿಸ್ತವ್ರೆ. ನಾವು ನೋಡಿದ್ವಿ. ನೋಡಿ ಇದೆ ಡಿ ಬಾಸ್ ಅವ್ರದ್ದು ಫಾರ್ಮು. ನಂದು 7-8 ಕಿಲೋಮೀಟ್ರು ಹೋಗ್ಬಿಡದೆ ಇವಾಗ ಸದ್ಯಕ್ಕೆ. ಸಿದ್ದುಬಾಯಿ ಮತ್ತೆ ಅವ್ರ ಮಗ ಇವರು ನೋಡಿದ್ವಿ. ಅಣ್ಣ ಹೆಂಗೈತೆ ರೈಡು? ಬನ್ನಿ ಅಲ್ಲಿ ಹೋಗ್ಮೇಲೆ ಸಿಗ್ತೀವಿ. ಸದ್ಯಕ್ಕೆ ಟಿ ನರಸೀಪುರ ಹತ್ರ ಹೋಗೋಣ. ಒಂದು ಫೈನಲ್ ಆಗಿ ಟಿ ನರಸೀಪುರ ಟೋಲ್ ಹತ್ರ ಬಂದಾಯ್ತು. ಇಲ್ಲಿಂದ 106 ಕಿಲೋಮೀಟರ್ ಐತೆ. ಬನ್ನಿ ಹೋಗೋಣ. ಸದ್ಯಕ್ಕೆ ಫೈನಲ್ ಆಗಿ ಟಿ ನರಸೀಪುರ ಬಂದಾಯ್ತು. ಮಳೆ ಬರೋ ತರ ವೆದರ್, ಮಳೆ ಹನಿ ಬೇರೆ ಬೀಳ್ತಾ ಇದೆ. ಇನ್ನೂ ನಮ್ಮ 2 ಗಾಡಿ ಬಂದಿಲ್ಲ. ನಾವು ನಮ್ಮ ಈ ಸ್ಪ್ಲೆಂಡ್ರಲ್ಲಿ ಬಡ್ಕೊಂಡು ಬಂದ್ರು. ಅವ್ರದ್ದು ಇನ್ನೂ ಗಾಡಿ ಬಂದಿಲ್ಲ. ಸದ್ಯಕ್ಕೆ ಇವಾಗ ಟಿ ನರಸೀಪುರದಲ್ಲಿ ಸ್ಟಾಪ್ ಕೊಡ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ಟಾಪು ನಮ್ಮ ಸಿದ್ದುಬಾಯಿ ಬಿಡ್ಕೊಂಡು ಹೋಯ್ತಾರೆ ಅವ್ರ ಮಗನ ಜೊತೆ. ಬನ್ನಿ ಇನ್ನೊಂದು 28 ಕಿಲೋಮೀಟರ್ ಐತೆ ಕೊಳ್ಳೇಗಾಲ ಸ್ಟಾಪ್. ಟಿ ನರಸೀಪುರ ಸ್ಟಾಪ್ ಗೊತ್ತಿಲ್ಲ. ಬನ್ನಿ ಮುಂದೆ ಗಾಡಿ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೆ ನಮ್ಮ ಸಿದ್ದುಬೈದು. ಅದಕ್ಕೆ ನಮ್ಮ ಸಿದ್ದಣ್ಣ ಈ ರೋಡ್ ಬೇಡಿ, ಈ ರೋಡ್ ತಗೊಳ್ಳಿ ಅಂತ ಹೇಳ್ತಿದೆ. ಈ ರೋಡ್ ಫೈನ್ ಆಗೈತೆ ಅಂತ. ಎಲ್ಲ ನಮ್ಮ ಸಿದ್ದುಬೈ ಪವಾಡ. ಹೆಂಗಣ? ಚೆನ್ನಾಗೈತೆ. ಮಳೆ ಬರ್ತದೆ ನಡ್ರಿ ಹೋಗದ. ಇನ್ನೊಂದು 2 ಗಾಡಿ ಬರಬೇಕು. ನಾವು ನಮ್ಮ ಗೆಳೆಯಂದು ಗಾಡಿ ಇದು. ಸಿದ್ದಣ್ಣ ನೋಡಿ ಇಲ್ಲಿ ಯಾವ ರೀತಿ ಗಾಡಿ ಹೋಗ್ತಾವ್ರೆ. ಬನ್ನಿ ಆಮೇಲೆ ಮುಂದೆ ಹೋಗೋಣ ಈ ರೋಡಲ್ಲಿ. ಅದಕ್ಕೆ ನಮ್ಮ ಸಿದ್ದುಬಾಯಿ ನಿಲ್ಲಿಸ್ಬಿಟ್ಟು ಇಲ್ಲಿ ಹಣ್ಣು ತಿನ್ನೋಣ ಅಂದ್ಬಿಟ್ಟು ನಿಲ್ಸೋರೆ. ನಮ್ಮ ಅವಿನಾಶು ಫೋನ್ ನೋಡ್ತಾನೆ, ಅವ್ರ ಮಗ ಮತ್ತೆ ನಮ್ಮ ಸಿದ್ದುಬಾಯಿದು ಇಲ್ಲೇ ಇವಿ. ಇನ್ನೂ ಸದ್ಯಕ್ಕೆ ಇನ್ನೂ 2 ಗಾಡಿ ಬಂದಿಲ್ಲ. ಒಂದು ಸ್ವಲ್ಪ ನಿಧಾನ. ಸದ್ಯಕ್ಕೆ ಇವಾಗ ಹಣ್ಣೆಲ್ಲ ತಿನ್ಕೊಂಡು ಕೊಳ್ಳೇಗಾಲದ ರೂಟ್ ಹೋಗ್ತಾ ಇದೀವಿ. ಆದ್ರೂ ನಮ್ಮ 2 ಗಾಡಿ ಬಂದಿಲ್ಲ. ಏನು ಅಂತ ಗೊತ್ತಿಲ್ಲ. ನಾವು 2 ಟ್ರಿಪ್ಗೆ ಕರ್ಕೊಂಡು ಹೋದ್ರೆ ಹಿಂಗೆ ಆಗೋದು. ಏನು ಮಾಡೋಕ್ಕಾಗಲ್ಲ. ಅವರು ಸ್ವಲ್ಪ ನಿಧಾನ ಆಗ್ಬಿಟ್ಟು ಮನೆಗೆ ಹೋಗಿ ಐಟಮ್ ಬರೋಕ್ಕಾಗಲಿ. ನಾವು ಆದಷ್ಟು ಪುಷೌಟ್ ಮಾಡ್ತಾ ಇದ್ದೀವಿ. ಕೊಳ್ಳೇಗಾಲ ಹೋಗಿ ಸಿಗ್ತೀನಿ ಇವಾಗ ಸದ್ಯಕ್ಕೆ. ಈ ನಿಮಿಷ ಬ್ರೇಕು ಟಿ ನರಸೀಪುರದಿಂದ ಫೈನಲ್ ಆಗಿ ಕೊಳ್ಳೇಗಾಲ ಬಂದಾಯ್ತು. ಕೊಳ್ಳೇಗಾಲ ಬಸ್ ಸ್ಟ್ಯಾಂಡು. ಇನ್ನೂ ನಮ್ಮ 2 ಗಾಡಿ ಬಂದಿಲ್ಲ. ಆದ್ರೂ ಹೊಡಿತಾ ಇದೀವಿ ನಮ್ಮ ಸ್ಟ್ಯಾಂಡ್ರಲ್ಲಿ. ಬಂದ್ಕೊಂಡು ಹೋದ್ರೆ ಬೇಗ ಹೊಂಟೈತೀವಿ. ಕೊಳ್ಳೇಗಾಲ ಹೋಗ್ತಾ ಇದೀವಿ ಈಗ. ರೋಡ್ ಮಾಡೋದು ಸಕ್ಕತ್ತಾಗೈತೆ. ಇದಕ್ಕೆ ಹೆಂಗಾಯ್ತೋ ಗೊತ್ತಿಲ್ಲ. ಬನ್ನಿ ಮುಂದೆ ಹೋಗೋಣ ಇವಾಗ ಸದ್ಯಕ್ಕೆ. ಆದ್ರೂ ಹೋಯ್ತಾನೇ ಇವೆ. ಬನ್ನಿ. ಫೈನಲ್ ಆಗಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಕೊಳ್ಳೇಗಾಲದಲ್ಲಿ, ಕೋರ್ಟ್ ಹತ್ರ ಇಂದ ಹೋಗಬೇಕು. ನೋಡೋಣ ಬನ್ನಿ. ಗಾಡಿ ಬಂದಿಲ್ಲ, ಬಂದಮೇಲೆ ಹೋಗೋಣ. ಹಿಂಗಿದೆ ಕಟಿಂಗು ನೋಡಿ, ಒಳ್ಳೆ ಫುಲ್ ಶೇವ್ ಹೊಡ್ಸ್ಬಿಟ್ಟಿದ್ದೀವಿ. ಬನ್ನಿ ನೋಡೋಣ. ಇನ್ನೂ ಗಾಡಿ ಬಂದಿಲ್ಲ. ಇಲ್ಲಿ ನಿಲ್ಸಿದ್ದೀವಿ ಈಗ ಕೊಳ್ಳೇಗಾಲದಲ್ಲಿ. ಮಾತಾಡೋಕ್ಕಂತೂ ಆಗ್ತಾಯಿಲ್ಲ. ಏನಕ್ಕಪ್ಪ ಅಂದರೆ ಫುಲ್ಲು ಅಲ್ಲಿಂದ ನಾನ್ ಸ್ಟಾಪ್ ಗಾಡಿ. ನಾವೇ ಬಿಡ್ದಿರೋದು ಸ್ಪ್ಲೆಂಡ್ರಲ್ಲಿ. ಬನ್ನಿ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅವ್ರು ಬರೋದು. ಕಾಯೋಣ, ಇಲ್ಲಾಂದರೆ ಬೇಗ ಆದರೆ ಹೋಗ್ಬಿಡೋಣ. ನೋಡ್ಬೋದು ಬೆಟ್ಟದ ವೈಬು ಇಲ್ಲಿಗೆ ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ. ಯಾವ ಥರ ಕಾಣಿಸ್ತಿದೆ ಅಂತ ಬೆಟ್ಟದ ಥರ. ಬೆಟ್ಟನೇ ಅದು. ತಾಳು ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ತಿರ್ಗಾ ಅಲ್ಲಿಂದ ಗಾಡಿ ಎತ್ತಿಸ್ಕೊಂಡು ಹೋಯ್ತವ್ರೆ ನಮ್ಮ ಸಿದ್ದುಬಾಯಿ. ಇವಾಗ ಅವ್ರನ್ನ ಫಲ ಮಾಡ್ತಾ ಇದ್ದೀವಿ. ಹೆಂಗೆ ಕಾಣಿಸ್ತಿದೆ ಅಂತ ಕಾಣಿಸ್ತಿದೆ. ಇರಬೇಕು ಇದ್ರೆ ನೋಡಿ. ಮಹದೇಶ್ವರನ ಬೆಟ್ಟಕ್ಕೆ ಬರ್ತಿದ್ದಂಗೆ ಏನೋ ಒಂಥರ ಬೈಕ್ ನಮ್ಮದು ಫುಲ್ಲು ಏನೋ
ಫೈನಲ್ ಆಗಿ ಎನ್ನೂರು ಬಂದಾಯ್ತು. ಇನ್ನೊಂದು ಸ್ವಲ್ಪ ದೂರ ಇದೆ, ಹೋಗೋಣ. ಎನ್ನೂರ ಹತ್ರ ಬಂದ್ರು ನಮ್ಮ 2 ಗಾಡಿ ಚೇಂಜ್ ಮಾಡೋಕ್ಕಾಗಿಲ್ಲ ನಮ್ಮನ್ನ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತಿಗೆ ಹೊಂಟೋಗೋಣ. ಬೇಗ ಮಳೆ ಬರೋ ರೀತಿ ಇದೆ. ಇಲ್ಲಿ ತಾಳ್ಬೆಟ್ಟಕ್ಕೆ ಹೋಗಿ ಸಿಗೋಣ. ಇವಾಗ ಸದ್ಯಕ್ಕೆ ಗೌಡಹಳ್ಳಿ ಹತ್ರ ಹೋಗ್ತಾ ಇದೀವಿ. ಗೌಡಹಳ್ಳಿಗೆ ಇನ್ನೊಂದು 12 ಕಿಲೋಮೀಟರ್ ಐತೆ. ನೋಡ್ಬೋದು, ವ್ಯೂ ಒಂದು ಸಾಕಾಗೈತೆ. ನನಗಂತೂ ಗಾಡಿ ಓಡಿಸೋಕೆ ಈಗ ನೋಡ್ಬೋದು ಇಲ್ಲಿ ದನಗಳು ಹೆಂಗೈತೆ ಅಂತ. ನೋಡಿ ಇಲ್ಲಿ ಎಲ್ಲ ಹಳ್ಳಿ ಕಾರ್ ತಡಿ ಎತ್ಕೊಳೆ ಅನ್ಸದೆ ಇಲ್ಲಿರೋವು. ನೋಡಿ ಹೆಂಗ್ ಬತ್ತಾವೆ, ಗೂಳಿ ಬರಂಗ್ ಬತ್ತಾವೆ. ನೋಡಿ ಹಿಂದೆ ವ್ಯೂ ಅಂತ ಹೆಂಗ್ ಕಾಣಿಸ್ತಿದೆ ಅಂತ, ಸಣ್ಣ ಕಾಣಿಸುತ್ತೆ ಹಿಂದೆ ವ್ಯೂ. ನೋಡಿ ಇವಾಗ ಬೆಟ್ಟಕ್ಕೆ ಹೋಗೋ ದಾರಿಲಿ ಮಲೆ ಮಹದೇಶ್ವರ ಟೀ ಸ್ಟಾಲಲ್ಲಿ 2 ಬೋಟಿ ತರ ಕಳ್ಸಿವಿ. ನಮ್ಮ ಅವಿನಾಶ್ ಅವ್ರು ಹೋಗೋರೆ ಬೋಟಿ ಬರ್ತೀನಿ ಅಂತ. ಇನ್ನು ನಮ್ಮ ಸಿದ್ದಣ್ಣ ಅವ್ರು ಒಂಚೂರು ಹಿಂದೆನೆ ಉಳ್ಕೊಂಡ್ರು. ನಾವೇ ಮುಂದಕ್ಕೆ ಬಂದ್ಬಿಟ್ಟು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ ಮಲೆ ಮಹದೇಶ್ವರ ಟೀ ಸ್ಟಾಲ್ ಹತ್ರ. ಸಿದ್ದು ಬೈ ಅವ್ರು ಯಾಕೆ ಇನ್ನೂ ಬಂದಿಲ್ಲ, ಇಲ್ಲ ನಿಂತ್ಕೊಂಡ್ರು, ಇನ್ನು ಬರ್ನೇ ಇಲ್ಲ. ಬತ್ತವ್ರೆ ಅಂತ ಅನ್ಸುತ್ತೆ. ಬನ್ನಿ ಬೋಟಿ ಗಿಟಿ ತಿನ್ಕೊಂಡು ನಿಂತಿರೋಣ, ಬರಲಿ. ಅವರು ಕೈಯಲ್ಲಿ ಬೋಟಿ ಹಿಡ್ಕೊಂಡಿದ್ರು. ಅಷ್ಟರಲ್ಲಿ ನಮ್ಮ ಸಿದ್ದು ಬೈ ಅವರ ಎಂಟ್ರಿ. ಎಲ್ಲಣ್ಣ ಹೋಗಿದೆ ಬೋಟಿ ತಿನ್ನಿ? ಎಲ್ಲೋಗಿದ್ರೆ? ಹೆಂಗ ಅನ್ನಿಸ್ತದೆ ರೈಡು? ಚೆನ್ನಾಗದ? ಆಯಾಸ ಏನು ಆಗಿಲ್ವಾ? ಬೋಟಿ ತಿಂತಾರ ನೋಡಿ ಇಲ್ಲಿ. ಬನ್ನಿ ತಿನ್ಕೊಂಡು ಅಷ್ಟಲ್ಲಿ ಹೋಗ್ಬಿಡೋಣ ಈಗ. ಗಾಡಿ ಎಕ್ಸ್ಚೇಂಜ್ ಮಾಡಾಯ್ತು. ಅದು ವಿಡಿಯೋ ಮ್ಯೂಟ್ ಆಗ್ಬಿಟ್ಟಿತ್ತು. ಅದು ವಿಡಿಯೋ ಇದು ಮಾಡಕ್ ಆಗಿಲ್ಲ. ನಮ್ ಚಿಕ್ಕಣ್ಣ ಮತ್ತೆ ರಂಜನ್ ಇಲ್ಲಿ ಓಡೋತಾರ, ನಮ್ ರಘು. ಇನ್ನ 2 ಗಾಡಿ ಮುಂದೆ ಹೋಗ್ಬಿಡ್ತು. ಇವ್ರು ಕಾಯ್ಕೊಂಡು ನಿಂತ್ಕೊಂಡಿದ್ಕೆ ಪೆಟ್ರೋಲ್ ಹಾಕ್ಸ್ತಾ ನಿಂತಿದ್ರು. ಬನ್ನಿ ಇವಾಗ ತಾಳ್ಬೆಟ್ಟದ ಹತ್ರ ಹೋಗ್ತಾ ಇದೀವಿ. ತಾಳ್ಬೆಟ್ಟದ ಹತ್ರ ಹೋಗಿ ಸಿಗೋಣ ಈಗ. ವ್ಯೂ ನೋಡಿ ಅದ್ಭುತವಾಗಿ ಕಾಣಿಸ್ತಿದೆ ವ್ಯೂ. ನೈಟ್ ಆಗ್ಬಿಟ್ಟೈತೆ ಈಗ, ಆಲ್ರೆಡಿ ಒಂದು 6:30 ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಇವರು ಒಂದು ಸ್ವಲ್ಪ ಲೇಟ್ ಆದ್ರು, ನಾವು ಬೇಗ ಬಂದು. ಈಗ ಗಾಡಿ ಎಕ್ಸ್ಚೇಂಜ್ ಆಗಿತ್ತಲ್ಲ, ಹಾಗೆ ನಾವು ಹಿಂದೆ ಕೂತಿ ಈಗ ವಿಡಿಯೋ ಮಾಡೋಕ್ಕೋಸ್ಕರ ಕೂತಿದ್ದೀವಿ. ನೋಡ್ಬೋದು ಗ್ರೀನ್ ಹೆಂಗೆ ಕಾಣಿಸ್ತಿದೆ ಅಂತ, ಬೆಟ್ಟದ್ದು ವ್ಯೂ ಹೆಂಗೈತೆ ನೋಡಿ. ಇವಾಗ ಅದ್ಭುತವಾಗಿ ಕಾಣಿಸ್ತಿದೆ. ತಾಳ್ಬೆಟ್ಟಕ್ಕೆ ಇನ್ನೊಂದು ಸ್ವಲ್ಪ ದೂರ ಐತೆ. ಬನ್ನಿ ತಾಳ್ಬೆಟ್ಟದ ಹತ್ರ ಹೋಗೋಣ. ತಾಳ್ಬೆಟ್ಟದಲ್ಲಿ ನಮಸ್ಕಾರ ಎಲ್ಲ ಹಾಕಿ ಅಲ್ಲಿಂದ ಬೆಟ್ಟ ಹಸು ಫಸ್ಟ್ ಟೈಮ್ ಬೈಕಲ್ಲಿ ಬೆಟ್ಟ ಹಸ್ತಾ ಇರೋದು. ಹೋಗೋಣ ಬನ್ನಿ. ತಾಳ್ಬೆಟ್ಟಕ್ಕೆ ಬಂದಾಯ್ತು. ನೋಡ್ಬೋದು ಕಾಣಿಸ್ತಿದೆ ತಾಳ್ಬೆಟ್ಟ ಏನು ರೀಚ್ ಆದೋ. ತಾಳ್ಬೆಟ್ಟದಲ್ಲಿ ಧೂಪ ಗೀಪ ಎಲ್ಲ ಹಾಕಿ ದೇವ್ರಿಗೆ ನಮಸ್ಕಾರವನ್ನು ಹಾಕಿ ಯಾವುದೇ ತೊಂದರೆ ಆಗ್ದಂಗೆ ಇಲ್ಲಿ ಗಂಟ ಬಂದೀವಿ. ಮುಂದೆ ಬೆಟ್ಟದಿಂದ ಮುಂದೆ ಈಗ ಯಾವುದೇ ತೊಂದರೆ ಆಗ್ದಂಗೆ ಹೋಗ್ಲಿ ಅಂತ ಕೇಳ್ಕೊಂಡು ನೋಡಿ ತಾಳ್ಬೆಟ್ಟದಲ್ಲಿ ನಮಸ್ಕಾರ ಎಲ್ಲ ಮಾಡಿ ಮುಂದೆ ಗಾಡಿ ಇವೆ ನಮ್ಮವು. ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ. ಫಸ್ಟು ಅಲ್ಲಿಗೆ ಹೋಗಿ ಕೈ ಎಲ್ಲ ಮುಗ್ದು ಹೋಗೋಣ ಇವಾಗ. ತಾಳ್ಬೆಟ್ಟದಲ್ಲಿ ನೋಡಿ ಎಷ್ಟು ಜನ ಅವ್ರೆ ಅಂತ ಕಾಣಿಸ್ತಿರ್ಬೋದು. ಬನ್ನಿ ಇವಾಗ ಹೋಗ್ಬಿಡೋಣ ತಾಳ್ಬೆಟ್ಟಕ್ಕೆ. ಫಸ್ಟ್ ಫೈನಲ್ ಆಗಿ ತಾಳ್ಬೆಟ್ಟದ ಹತ್ರ ಬಂದಾಯ್ತು. ನೋಡ್ಬೋದು ಇಲ್ಲಿ ಧೂಪ ಎಲ್ಲ ಹಾಕೋಣ ಅಂತ ಧೂಪ ತಗೊಂಡು ಬನ್ನಿ ಇವಾಗ ಧೂಪ ಎಲ್ಲ ಹಾಕೋಣ. ಆಯ್ತು ಎಷ್ಟು ಚೆನ್ನಾರೆ ನೋಡಿ. ನೋಡೋದು ಹೌದಪ್ಪ. ತಾಳ್ಬೆಟ್ಟದಿಂದ ಇವಾಗ ಮುಂದೆ ಹೋಗ್ತಾ ಇದೀವಿ ಬೆಟ್ಟಕ್ಕೆ. ಬನ್ನಿ ಇವಾಗ ಹೋಗೋಣ. ಹೋಯ್ತು
ಎಲ್ಲ ಕಾಯ್ಕೊಂಡು ಬೆಟ್ಟದ ಮೇಲೆ ಹೋಗಿ ಸಿಗೋಣ. ಇವಾಗ ಏನು ಕಾಣಲ್ಲ, ನೋಡ್ಬೋದು ಬರೀ ಕತ್ಲೆ, ಗಾಡಿ ಹೋಗೋ ಲೈಟ್ ಮಾತ್ರ ಕಾಣೋದು. ಬನ್ನಿ ಹೋಗೋಣ. ಮೊದ್ಲೇ ನನ್ನ ಪೂಜಾ ಅವರು ಚಿರತೆ ಇರುತ್ತೆ ಅಂತ ಎಲ್ಲ ಎಚ್ಚರಿಸ್ಬಿಟ್ಟಿದ್ರು ನನಗೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗೋಣ. ನಮ್ಮ ರಘು ಗಾಡಿ ಓಡುತ್ತಾನೆ, ಅಲ್ಲಿಂದ ನಾನು ಇಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇವಾಗ ಮುಂದೆ ಮುಂದೆ ಹೋಗಿ ಎಷ್ಟಾಗುತ್ತೆ ಅಷ್ಟು ಗಾಡಿ ಓಡಿಸ್ಲಿ ಅವನು. ಅದಾದ್ಮೇಲೆ ನಾನು ಇಸ್ಕೊಂಡು ಓಡಿಸ್ತೀನಿ. ಏನಂತಂದ್ರೆ ನೈಟ್ ಹೊತ್ತು ಗಾಡಿ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು, ಯಾಕಂದ್ರೆ ಟರ್ನಿಂಗ್ ಜಾಸ್ತಿ ಇರುತ್ತಲ್ಲ, ಸಡನ್ನಾಗಿ ಗೊತ್ತಾಗಲ್ಲ. ಬನ್ನಿ ಇವಾಗ ಎಲ್ಲ ನೋಡಿ, ನಮ್ಮ 4 ಗಾಡಿ, ಮುಂದೆ 3 ಗಾಡಿ, ನಮ್ದೊಂದು ಗಾಡಿ ಎಲ್ಲ ಒಟ್ಟಿಗೆ ಇವಾಗ ಲೈನ್ ಅಪ್ ಅಲ್ಲಿ ಹೋಗ್ತಾವೆ. ಬನ್ನಿ ಮೇಲ್ಗಡೆ ಹೋಗೋಣ. ಚಿನ್ನದ ತೇರು ಎಳೆಯಷ್ಟಲ್ಲಿ ಹೋಗೋಣ ಅನ್ಕೊಂಡಿದ್ದೆ, ಬಟ್ ಆಗಲ್ಲ. ಬನ್ನಿ. ಸರಿ, ಇವನು ನಮ್ಗೆ ಗಾಡಿ ಓಡ್ಸಕ್ಕೆ ಹೆಂಗಂತ ನೋಡಿ. ಇಲ್ಲಿ ಏನಾಯ್ತಾ ಅಂತ ಅಂತ ಇದೆ ನೋಡಿ. ಇಲ್ಲಿ ನಮ್ಮ ಸಡನ್ ಆಗಿ ಬಂದ್ಬಿಟ್ರೆ ಭಯ ಆಯ್ತು ಅಂತ ಅವನೇ. ನೋಡೋಣ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಓಡಿಸ್ಲಿ. ಅಲ್ಲಿಂದ ಮುಂದಕ್ಕೆ ನಾನು ಇಸ್ಕೊಂಡು ಓಡಿಸ್ತೀನಿ. ಏನಿಲ್ಲ, ನಾನು ಇದೇ ಫಸ್ಟ್ ಈ ತರ ಘಾಟ್ ಸೆಕ್ಷನ್ ಅಲ್ಲಿ ಈ ತರ ಬೆಟ್ಟದ ರೋಡ್ ಎಲ್ಲ ಓಡಿಸ್ತಿರೋದು. ನಮ್ಮ ಮೈಸೂರಲ್ಲಿ ಇದ್ಕೊಂಡು ಅಟ್ಲೀಸ್ಟ್ ಚಾಮುಂಡಿ ಬೆಟ್ಟಕ್ಕೂ ಗಾಡಿ ತನಕ ಹೋಗಿಲ್ಲ ನಾನು. ಬಸ್ಸಲ್ಲೂ ಇಲ್ಲ ಕಾರಲ್ಲೇ ಓಡಾಡಿರೋದು. ಅದು ಈ ತರ ನೈಟ್ ಅಲ್ಲಿ ಈ ತರ ಮಾದೇಶ್ವರ ಬೆಟ್ಟಕ್ಕೆ ಗಾಡಿಲಿ ಹೋಗ್ತೀರಿ. ಇದೇ ಫಸ್ಟ್. ಬಸ್ಸಲ್ಲಿ ಬಂದಿದ್ದೀನಿ, ಸುಮಾರು ಸಲ ಬೇರೆ ಗಾಡಿಗಳಲ್ಲಿ ಬಂದಿದ್ದೀನಿ, ಬಟ್ ನಾನೇ ಗಾಡಿ ಓಡಿಸ್ಕೊ ಬರ್ತೀರಿ ಇದೇ ಫಸ್ಟ್. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೈತೆ. ಅದು ಬೇರೆ ನೈಟ್ ನಾವು 4 ಗಾಡಿಲಿ ಬಂದಿದ್ದೀವಿ, 8 ಜನ. ಒಂಥರ ಎಕ್ಸ್ಪೀರಿಯನ್ಸ್. ಅವನ್ ಬೇರೆ ಅವನ್ನ ಜೊತೆಲಿ ಸೇರಿಸ್ಕೊಂಡಲ್ಲಿ ಪೊಲೀಸ್ ಕೈ ಸಿಗಾಕ್ಸ್ಬಿಟ್ಟಿದ. ಹೆಲ್ಮೆಟ್ ಕರೆಕ್ಟಾಗಿ ಹಾಕೋದ್ರೆ ಉಲ್ಟಾ ಬೇರೆ ಹೆಲ್ಮೆಟ್ ಆಗ್ತದೆ. ಒಂಥರ ಚೆನ್ನಾಗೈತೆ. ನಾವು 8 ಜನ 4 ಗಾಡಿಲಿ. ನೈಟ್ ಟೈಮು ನಾವು ಬೇಗ ಹೋಗ್ಬೇಕು, 6:30 ಅಷ್ಟರಲ್ಲಿ ಹೋಗ್ಬೇಕಂತ ಅನ್ಕೊಂಡ್ವಿ. ಅದು ಎಷ್ಟು ಗಂಟೆ ಆಗ್ಬೇಕು ಅಷ್ಟೇ ಟೈಮ್ ಆಯ್ತು. ಅವಾಗಲೇ 7 ಗಂಟೆ ಆಯ್ತು. ಇನ್ನೂ ಬೆಟ್ಟ ಹತ್ತಿದ್ರೆ ಈಗ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದ್ವಿ. ಸಿಗೋಣ, ಎಲ್ಲ ಸಿಗ್ತಾರ ಅವಾಗ. ಅರ್ಥ ಎಲ್ಲ ಬಡಿಯೋಣ. ಬನ್ನಿ ಮೇಲ್ಗಡೆ ಫಸ್ಟು, ಮೇಲ್ಗಡೆಗೆ ಹೋಗ್ಬಿಡೋಣ ಫಸ್ಟು. ಅದಾದ್ಮೇಲೆ ಮುಂದಿನ ಮಾತುಕತೆ. ಬನ್ನಿ ಇವಾಗ ಹೋಗ್ಬಿಡೋಣ ಫಸ್ಟು. ಇಲ್ಲಿ ಕಾರ್ ಅವ್ರದ್ದು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ನಮ್ಮ ಸಿದ್ದಣ್ಣ ಅವರು ಪೆಟ್ರೋಲ್ ಕೊಡ್ತಾವ್ರೆ. ಪಾಪ ಈ ನಡು ರೋಡಲ್ಲಿ ನಿಂತೋಗ್ಬಿಟ್ರೆ ಭಾರಿ ಕಷ್ಟ ನೋಡಿ. ಇಲ್ಲಿ ನಮ್ಮ ಸಿದ್ದು ಬೈ ಪೆಟ್ರೋಲ್ ಹಾಕೊಡ್ತಾವ್ರೆ. ಇವ್ರು ನೋಡಿ ಸಾಂಗ್ ಹಾಕದವ್ರೆ ನಮ್ಮ ಚಿಕ್ಕನವರು. ಬನ್ನಿ ನೋಡೋಣ, ಪಾಪ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಹೋಗೋಣ ಮುಂದೆ. ನಮ್ಮ ಹುಲಿ ವಾಹನ ಕಾಣಿಸ್ತಿದೆ ನೋಡಿ. ಇವಾಗ ಅಲ್ಲಿ ಮರೆ ಆಯಿತು ಅಂತೂ ಇಂತೂ ಬೆಟ್ಟದ ಕೆಳಗಡೆ ಬಂದು ನೋಡಿ, ಅಲ್ಲಿ ಕಾಣಿಸ್ತಿರ್ಬೋದು ನಮ್ಮ ಹುಲಿ ವಾಹನ. ಸ್ವಲ್ಪ ಬ್ಲರ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಆದ್ರೆ ತೋರಿಸ್ತೀವಿ. ಇನ್ನೇನು 3 ಕಿಲೋಮೀಟ್ರು ಬಂದ್ಬಿಡ್ತೀವಿ ಅಷ್ಟರಲ್ಲಿ ಬೆಟ್ಟಕ್ಕೆ. ಬನ್ನಿ, ದರ್ಶನ ಬೇಗ ಆಗುತ್ತಾ ಏನು ಗೊತ್ತಿಲ್ಲ, ಹೋಗೋಣ. ಈ ಟರ್ನಿಂಗಲ್ಲಂತೂ ಭಾರಿ ಹಿಂಸೆ. ಬಸ್ಗಳು ಎಲ್ಲ ನೋಡಿರಿ ಯಾವ ರೀತಿ ಬರ್ತವೆ ಅಂತ ಗೊತ್ತೇ ಆಗಲ್ಲ. KSRTC ಅವರು ಸಡನ್ನಾಗಿ ತಿರ್ಗಿಸ್ಕೊಂಡು ಹೋಗ್ತಾ ಇರೋದೆ. ಪಾಪ ಅವ್ರಿಗೂ ಏನು ಹೇಳೋಕ್ಕಾಗಲ್ಲ, ಅವ್ರದ್ದು ಕರ್ತವ್ಯ ಅದು. ದೊಡ್ಡದು ಗಾಡಿ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಅಲ್ಲಿ ಹೋಗಿ ಸಿಗೋಣ ಇವಾಗ ಬೆಟ್ಟದ ಹತ್ರ. ಹಾಗೆ ಮಾದಪ್ಪನ ದೇವಸ್ಥಾನದ ಹತ್ರ ಬಂದಾಯ್ತು. ಹುಲಿ ವಾಹನ ಇಲ್ಲಿಂದ ನೋಡಿ ಹೇಗೆ ಕಾಣಿಸ್ತಿದೆ. ದೇವರ ದರ್ಶನಕ್ಕೆ ಹೋಗ್ಬೇಕು ಇವಾಗ. ಎಲ್ಲ ಗಾಡಿ ಎಲ್ಲ ನಿಲ್ಲಿಸಿ, ರೂಮ್ ಅಂತ ಏನು ಮಾಡಿಲ್ಲ. ಆನ್ಲೈನಲ್ಲಿ ರೂಮ್ ಸಿಗ್ಲಿಲ್ಲ ಅಂತ ಹೇಳಿದ್ರು ನಮ್ಮ ಸಿದ್ದು ಬೈ. ಅದಕ್ಕೋಸ್ಕರ ನೋಡೋಣ, ಮಾಮೂಲಿ ಅಲ್ಲಿ ಎಲ್ಲಾದರೂ ಆಚೆನೆ ಉಳ್ಕೊಳ್ಳೋಣ ಅಂತ ಪ್ಲ್ಯಾನಿಂಗ್ ಇದೆ. ಎಲ್ಲ ರೂಮ್ ಫಿಲ್ ಆಗಿದೆ ಅನಿಸುತ್ತೆ, ನೋಡಬೇಕು. ಇನ್ನೂ ಏನೋ ಸರಿಯಾಗಿ ಗೊತ್ತಿಲ್ಲ ನಮಗೆ. ನಮ್ಮ ಸಿದ್ದು ಬೈ ಹಂಗಂತ ಹೇಳಿದ್ರು, ರೂಮು ಖಾಲಿ ಇಲ್ಲ, ಯಾವುದೂ ಫಿಲ್ ಆಗೈತೆ ಅಂತ. ನೋಡೋಣ ಬನ್ನಿ, ಆದರೆ ರೂಮ್ ಉಳ್ಕೊಳ್ಳೋಣ, ಇಲ್ಲಾಂದ್ರೆ ಆಚೆಲಿ. ಅದೊಂದು ಎಕ್ಸ್ಪೆರಿಮೆಂಟು. ಇದು 2ನೇದಪ್ಪ ನಮಗೆ ಆಚೆಲಿ ಮನಿಕತಾ ಇರೋದು. ನೋಡಿ ಹುಲಿ ವಾಹನ ಹೇಗಿದೆ ಅಂತ, ಇಲ್ಲಿಂದ ಹೇಗೆ ಕಾಣಿಸ್ತಿದೆ ಹುಲಿ ವಾಹನ. ಬನ್ನಿ ಇವಾಗ ಹೋಗೋಣ. ಬೆಟ್ಟದ ಹತ್ರ ಹೋಗ್ತಾ ಇದೀವಿ, ಅಂದ್ರೆ ದೇವಸ್ಥಾನದ ಹತ್ರ ಗಾಡಿಲಿ ದರ್ಶನಕ್ಕೆ ಹೋಗ್ತಾ ಇದೀವಿ. ದೇವ್ರ ದರ್ಶನಕ್ಕೆ ನೋಡಿ ಆಲ್ರೆಡಿ ಎಲ್ಲ ಫಿಲ್ ಆಗ್ಬಿಟ್ಟು ಎಲ್ಲ ಇಲ್ಲಿಂದ ಬಂದವ್ರೆ, ಫುಲ್ ಆಗವ್ರೆ. ನಮ್ಮ ಬಾಯ್ಸ್ ಹೋಯ್ತವ್ರೆ, ಡೆಡ್ಲಿ ಬಾಯ್ಸ್. ನಮ್ಮ ಅವಿನಾಶು, ಸಿದ್ದು ಬೈ ಮಗ ಇವರು. ಹೆಂಗೈತಣ? ಹೆಂಗೈತೆ? ಸೂಪರು ಹೌದಾ? ಈಗ ಹೆವಿ ರಶ್ ಆಗೋಗ್ತೈತೆ, ಎಲ್ಲ ಹೆವಿ ರಶ್ ಅಂತೀರಿ.
ಮನ್ಗೋರ ಸದ್ಯಕ್ಕೆ ಈಗ ದೇವ್ರ ದರ್ಶನ ಮಾಡ್ಬೇಕು. ಅವ್ರ ಜೊತೆ ಹೋಗ್ಬೇಕಾ ನೋಡೋದ ನಡ್ರಿ, ಆದ್ರೆ ಬೇಗ ಹೋಗೋದ. ಸರಿ ಹಾ ಹೋಗ ಬನ್ನಿ. ಹಾ ನೋಡೋದ ನಡ್ರಿ, ಹೆಂಗಾಗುತ್ತೆ ಹಂಗೆ ಹಾಕೋಣ ಬನ್ನಿ. ದೇವ್ರ ದರ್ಶನ ಮಾಡೋಣ ಫಸ್ಟು. ಚಿನ್ನದ ರಥ ಆಗ್ಬಿಟ್ಟೈತೆ, ಕ್ಲೋಸ್ ಆಗೋಗೈತೆ ಆಲ್ರೆಡಿ. ನಾವು ಚಿನ್ನದ ರಥ ಇರುತ್ತೆ ಅಂತ ಬಂದು ಆಲ್ರೆಡಿ ಎಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ಬೇಗ ಬರ್ಬೇಕಿತ್ತು. ಇಲ್ಲ ಇಲ್ಲಿಲ್ಲೇ ಸಾಲಲ್ಲಿ ಕೂತವ್ರೆ. ದರ್ಶನ ಏನೋ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನೋ. ಎಲ್ಲ ಇಲ್ಲಿ ಫುಲ್ಲು ರಶ್ ಆಗೈತೆ. ಎಲ್ಲಿ ಲೈನ್ ಅನ್ನೋದೇ ಗೊತ್ತಾಯ್ತಲ್ಲ. ನೋಡ್ಬೋದು ಎಷ್ಟು ಜನ ಹಾಕಿ ಇವಾಗ ಹೋಯ್ತು ಇಲ್ಲಿ. ಗೊತ್ತಿದ್ದಂಗೆ ದೇವ್ರ ಕಡೆಯಿಂದ 10 ರೂಪಾಯಿ ಸಿಕ್ತು ನೋಡಿ ಇಲ್ಲಿ ನಮಗೆ. 10 ರೂಪಾಯಿ ದೇವ್ರ ದರ್ಶನ ಕಡೆಯಿಂದ ಸಿಕ್ತು. ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಬೇಕಂಬಿಡೈತಾನೆ. ನೋಡೋಣ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಣ, ಇಲ್ಲ ಬೆಳಗ್ಗೆ ಬರೋಣ ಏನೋ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ನಿಂತ್ಕೊಳ್ಳೋದ ಅಂತ ಹೇಳೋರೆ, ನಿಂತ್ಕೊಳ್ಳೋದ ಬನ್ನಿ. ಎಷ್ಟು ಜನ ಅವ್ರೆ ನೋಡಿ ಇಲ್ಲಿ, ಪೂರ್ತಿ ಕ್ಯೂ ಅದೀವಿ ಈಗ. ಫೈನಲ್ ಆಗಿ ದರ್ಶನ ಮಾಡಕ್ಕೆ ಕ್ಯೂ ಇಂದ ಬಂದಾಯ್ತು ಒಳಗಡೆ. ಸುಮಾರು 1.5 ಗಂಟೆ ಕಾಲ ಕ್ಯೂ ಅಲ್ಲಿ ನಿಂತಿದ್ದು ನೋಡಿ. ಇವಾಗ ಹೋಗ್ತಾ ಇದೀವಿ ದರ್ಶನ ಮಾಡಕ್ಕೆ. ಒಳಗಡೆ ವಿಡಿಯೋ ಮಾಡಂಗಿಲ್ಲ, ನೋಡೋಣ ಆದ್ರೂ ಮಾಡೋಣ, ಇಲ್ಲಾಂದ್ರೆ ಇಲ್ಲ. ಮಾದಪ್ಪನ ದರ್ಶನ ಆಗಿ ನಾನು ನಮ್ಮ ಚಿಕ್ಕಣ್ಣ ನಮ್ಮ ಮೈಕ್ಲೆಲ್ಲ ಇಲ್ಲಿ ಕೂತವೆ ಈ ಕಡೆ ಸೈಡಲ್ಲಿ. ಒಂದು 5 ನಿಮಿಷ ಕೂತಿ ಹೋಗ್ಬೇಕು ಅಂತ ಹೇಳಿದ್ರು. ನಮ್ಮ ಚಿಕ್ಕಣ್ಣ ಇಲ್ಲಿ ಏನೋ ಪ್ಲಾನ್ ಆಗ್ತಾವ್ರೆ. ಅಣ್ಣ ಏನಣ್ಣ ಪ್ಲಾನು ನೆಕ್ಸ್ಟು? ನಮ್ಮ ಚಿಕ್ಕಣ್ಣ ರೂಮ್ ಮಾಡ್ಬೇಕು ಅಂತ ಹೇಳ್ತಾವ್ರೆ. ಯಾರು ನೋಡಿ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇವೆ. ಚಿನ್ನದೊಂದು ಬುಟ್ಟಿ ಬೆಳ್ಳಿ ರಥ ಈ ಕಡೆ ಇದೆ. ರಥಗಳೆಲ್ಲ ಹೇಗಿದೆ ಅಂತ ನೋಡಿ ಇಲ್ಲಿ. ಗೋಪುರ ರಥಗಳು, ಅದೇ ರಥ ಎಲ್ಲ ಎಳ್ದಾಗಿತ್ತು, ಕ್ಲೋಸ್ ಆಗೈತೆ. ದರ್ಶನ ಎಲ್ಲ ಮಾಡಿ ಹೋಗ್ತಾ ಇದೀವಿ ಈಗ ಆಚೆ. ನೋಡ್ಬೋದು ಎಲ್ಲ ದರ್ಶನ ಎಲ್ಲ ಮಾಡಿ ಪ್ರಸಾದಕ್ಕೆ ಅಂತ ಎಲ್ಲ ಗ್ರೂಪ್ ಎಲ್ಲ ಹೋಗ್ತಿದೆ. ನಾವು ಹಿಂದೆ ಎಲ್ಲ ವಿಡಿಯೋ ಮಾಡ್ಕೊಂಡೆಲ್ಲ ಹೋಗ್ತಾ ಇದೀವಿ. ಬಹಳ ರಶ್ ಐತೆ ತುಂಬಾ. ನಮ್ ಗುಂಪು ಇಲ್ಲಿದೆ ನೋಡಿ, ಇಲ್ಲಿ ಹೋಗ್ತಾವ್ರೆ. ಎಲ್ಲ ಇಲ್ಲಿಲ್ಲೇ ಮನ್ಗೋರೆ. ನಾವು ನಿಧಾನಕ್ಕೆ ಹೋಗ್ತಾ ಇವಿ. ಎಲ್ಲ ಫುಲ್ಲು ರಶ್ ಇದೆ. ಬನ್ನಿ ಪ್ರಸಾದಕ್ಕೆ ಹೋಗಿ ಬಂದು ಸಿಗೋಣ. ಪ್ರಸಾದಕ್ಕೆ ನೋಡಿ ಇಲ್ಲಿ ಎಷ್ಟು ಜನ ಕ್ಯೂ ಐತೆ ನೋಡಿ. ಇಲ್ಲಿ ಫುಲ್ಲು ರಶ್ಶು. ನಮ್ ಚಿಕ್ಕಣ್ಣ ಬಾತ್ಗೆ ಹೋಗೋದ ಅಂತವ್ರೆ, ನಮ್ ಸಿದ್ದಣ್ಣ ಅನ್ನ ಸಾಂಬಾರ್ಗೆ ಹೋಗೋದ ಅಂತಾರೆ. ಇಲ್ಲಿ ಬಾತ್ ಕೊಡ್ತಾರೆ, ಬಾತ್ ಹೋಗ್ಬೋದು. ಅವಿನಾಶ ಬಾತ್ ಬೇಕಾ ಅನ್ನ ಸಾಂಬಾರ್ ಬೇಕಾ? ಅನ್ನ ಸಾಂಬಾರ್ ಬೇಕಾ ನಿನ್ಗೆ? ನೀನ್ ಈ ಕಡೆ ಹೋಗು, ನಾವು ಬಾತ್ ತಿನ್ಕೊ ಬರ್ತೀವಿ. ಡೈಲಿ ರೂಟೀನ್ ನಮ್ ಕಂಪ್ನಿಲಿ ಬಾತು. ಹೆಂಗೆ ಇವತ್ತಿಲ್ಲಿ ಬಾತ್ ತಿನ್ಕೊಂಡು ಹೋಗಮ್ಮ. ಸಿದ್ದಣ್ಣ ಬಾತ ಅನ್ನ ಸಾಂಬಾರು ಬಾತ್ ಬೇಕಾ? ನಡ್ರಿ ಹೆಂಗಾರ ಬಾತ್ಗೆ ಹೋಗೋದ. ಅನ್ನ ದೋಸೆ ಓಕೆ ಒಯ್ತಾ ಇದೀವಿ. ಮನೆಯಲ್ಲಿ ಹೋಗಿ ಸಿಗೋಣ. ನಾವು ಸದ್ಯಕ್ಕೆ ಇಲ್ಲಿ ಬಾತ್ಗೆ ಬಂದಿದೀವಿ. ಅವಿನಾಶ್ ನಮ್ಗೊಂದು ತಟ್ಟೆ ಎತ್ಕಡೆ. ಫುಲ್ಲು ಕ್ರೌಡ್ ಇತ್ತು, ಕಡಿಮೆ ಆಗೈತೆ ಈ ಕಡೆ ಬಾತ್ ಹತ್ರ. ಅದಕ್ಕೋಸ್ಕರ ಬಾತ್ಗೆ ಬಂದಿದ್ದೀವಿ ನಾವು. ತಟ್ಟೆ ಎತ್ಕೊಂಡು ಹೋಗೋಣ ಬನ್ನಿ ಇವಾಗ. ಮುಚ್ಚೆ ನಂಗೊಂದು ಎತ್ಕೊಡಲ್ಲ. ನೋಡೋ ನಮ್ಮ ರಘು ಒಂದು ತಟ್ಟೆ ಎತ್ಕೊತಾವನೆ. ಬನ್ನಿ ಇವಾಗ ಬಾತ್ ಹಾಕ್ಸ್ಕೊಳದ. ಊಟ ಎಲ್ಲ ಮಾಡಿ ತಟ್ಟೆ ಎಲ್ಲ ನಾವೇ ತೊಳೆದು ಇಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು. ಎಲ್ಲ ಆಯಿತು. ನಮ್ಮ ಗೆಳೆಯ ಬತಾವನೆ. ಹೋಗೋಣ ಬನ್ನಿ, ರೂಮ್ ಹುಡುಕ್ಬೇಕು ಅಂತ ನಮ್ಮ ಚಿಕ್ಕಣ್ಣ ಹೇಳ್ತಿತ್ತು. ಅಂದರೆ ರೂಮ್ ಹುಡ್ಕದ ಈಗ ಹೋಗಿ. ಅವಿನಾಶ್ ರೂಮ್ ಬೇಕಾ? ಏನು ಬೇಕೋ? ರೂಮ್ ಬೇಕನಾ? ರೂಮ್ ಬೇಕು ನೋಡ್ರಿ ಹುಡ್ಕದ. ನಮ್ಮ ಗೆಳೆಯ ರೂಮ್ ಹುಡ್ಕ ಕರ್ಕೊಂಡು ಹೋಯ್ತಾವನೆ. ಇನ್ನೂ ಸಿಕ್ಕಿಲ್ಲ ರೂಮು. ಎಲ್ಲಿಗೆ ಹೋಯ್ತಿದ್ದಿಲ್ಲ
ನೋಡಿ ಇಲ್ಲಿ. ಊಟ ಆಯ್ತು, ದರ್ಶನ ಆಯ್ತು, ರೂಮ್ ಹುಡ್ಕದ ಅಂತ ಹೋಯ್ತಾ ಇದೀವಿ. ಹ್ಮ್ ನೋಡೋದ ರೂಮ್ ಸಿಕ್ಕಿದ್ರೆ ರೂಮಲ್ಲಿ ಹೊಲ್ಕೊಳ್ಳೋದು, ಇಲ್ಲ ಅಂದ್ರೆ ಒಂದು ಟಾರ್ಪಲ್ ತಗೊಂಡು ರೋಡಲ್ಲಿ ಮನೆ ಮಲಿಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್. ಇವಾಗ ಫೋನ್ ಎಲ್ಲ ಚಾರ್ಜ್ ಹಾಕೊಂಡು ನಮ್ಮ ಕೋಳಿ ಜೊತೆ ಟೀ ಕುಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಯ್ತಾನೆ ಕೋಳಿ. ಈಗ ಏನ ಮುಂಚೆ ಟೀ ಕೊಡ್ಸ್ತೀಯೇನು? ಎಷ್ಟು ಕೊಡ್ಸಿ? 6 ಸೀಟ್ ಟೀ ಕೊಡ್ಸೋಣಂತೆ, ಬನ್ನಿ ಕುಡಿಯೋದ. ಎಲ್ಲ ಸುಮ್ನೆ ಹಿಂಗೆ ನಡ್ಕೊಂಡು ಹೋಯ್ತಾರ ನಮ್ಮ ಕೋಳಿ ಗಿಳಿ ಎಲ್ಲ. ಇವನು ಲೋವರ್ ಜೊತೆ ಮಾತಾಡ್ತಾವನೆ. ಅಲ್ಲಿ ಒಂದ್ 2-3 ಜನ ಅಲ್ಲವ್ರೆ, ಇನ್ನೊಂದಿಬ್ರು ಅಲ್ಲವ್ರೆ ರೂಮ್ ಹುಡುಕ್ತಾ ಇದ್ರು. ಎಲ್ಲರೂ ರೂಮ್ ಎಲ್ಲ ಸಿಗ್ನಿಲ್ಲ. ನಾವು ಅದಕ್ಕೆ ಹೋಗ್ತಾ ಇದೀವಿ ಸದ್ಯಕ್ಕೆ ಟೀಗಿ ಕುಡಿಯಮ್ಮ ಅಂತ. ಬನ್ನಿ ಟೀಗಿ ಕುಡ್ಕ ಬರೋಮ. ರೂಮ್ ಅಂತ ಎಲ್ಲೂ ಸಿಗ್ನಿಲ್ಲ, ದೇವಸ್ಥಾನನೇ ಗತಿ. ಫೈನಲ್ ಆಗಿ ಟೀ ಕುಡಿತಾ ಇವಿ ನಾನು ನಮ್ಮ ಗೆಳೆಯ. ಇಲ್ಲಿ ನೋಡಿ ನಮ್ಮ ಮೈಕ್ಳು ಇಲ್ಲ. ಮಕ್ಳ ನಿದ್ದೆ ಬತ್ತಲ್ವಲ್ಲ? ನಿದ್ದೆ ಬದಲ್ಲ, ಏ ನಿಮ್ದೇ ಒಂದು ಟೀ ಹೊಡೆದ್ಬಿಟ್ಟು ಹಾಂ ಹೋಗಿ ಮನಿಕಂದ್ರೆ ಇವಾಗ ಎಲ್ಲಿ ರೂಮ್ ಮೇಲೆ ಮಲಗ್ಬಿಟ್ಟಿದೆ. ಮನಿಕೊಳ್ಳೋದು ದೇವಸ್ಥಾನದಲ್ಲಿ ಎಷ್ಟು 1000 ಜನ ಮುಂದಿಲ್ಲ ಹಂಗೆ ನಾವು. ಬನ್ನಿ ಟೀ ಕುಡಿದ್ಬಿಟ್ಟು ಹೋಗಮ್ಮ ದೇವಸ್ಥಾನದ ಹತ್ರ. ಓ ಇಲ್ಲಗಣ ಹೋಯ್ತಾ ಇದೀರಣ್ಣ.